ವಾಯುದೇವರು ಹನುಮಂತ ದೇವರಾಗಿದ್ದಾಗ ರಾಮಚಂದ್ರ ದೇವರ ಸೇವೆಯನ್ನು ಮಾಡಬೇಕಾದ್ರೆ ರಾಮಚಂದ್ರ ದೇವರು ನೋಡೋದು ಏನನ್ನ, ಭಗವಂತ ನಮ್ಮಲ್ಲಿ ನೋಡೋದು ಏನನ್ನ ಅಂತ ನೋಡ್ತಾರೆ. ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಾಗಿಲ್ಲವೆಂದು ರಾಮದೇವರು ನೋಡಿದ್ದೇನನ್ನ ಅಂತ ತೋರಿಸಿಕೊಡ್ತಾರೆ. ವಾಯುದೇವರೇ ಆಗಿದ್ದರು, ಅವರಲ್ಲಿಯೂ ಕೂಡ ಭಗವಂತ ನೋಡೋದು ಏನನ್ನ ಅಂದರೆ ಮುಖದಲ್ಲಿ ಕಿಂಚಿತ್ ಅಪಶಬ್ದ. ಅಪಶಬ್ದ ಯಾರಲ್ಲಿ ಇರೋದಿಲ್ವೋ ಅವರ ಪಕ್ಷಕ್ಕೆ ನಾನು ಹೋಗ್ತೀನಿ ಅಂತ ಇದು ಭಗವಂತನ ಮಾತು. ಹನುಮಂತ ದೇವರನ್ನು ನೋಡಿದ ಹನುಮಂತ ದೇವರು ಎರಡು ಮಾತಾಡ್ತಾರಷ್ಟೇ. ಎರಡೇ ಮಾತಾಡಿದರೆ ಮಹಾವ್ಯಾಕರಣಾಂಬೋಧಿ ಮಂಥಮಾನ ಸಮಂದರಂ ಕವಯಂತಂ ರಾಮಕೀರ್ತ್ಯ ಹನುಮಂತ ಉಪಾಸ್ಮಹೇ ಅಂತ ಹೇಳಿದ ಹಾಗೆ ವ್ಯಾಕರಣಬದ್ಧವಾದ ಮಾತು ಅದು ಹನುಮಂತ ದೇವರ ಮಾತು. ಅದನ್ನು ನೋಡಿ ರಾಮಚಂದ್ರ ದೇವರು ಇವನೇ ಸರಿಯಾದ ವ್ಯಕ್ತಿ ಅಂತ ಲಕ್ಷ್ಮಣನಿಗೆ ಹೇಳ್ತಾರಂತೆ. ಸಾಮಾನ್ಯವಾಗಿ ಮಾತಾಡ್ತಾ ಇಲ್ಲ ಇವನು, 4 ವೇದಗಳನ್ನು ಅಧ್ಯಯನ ಮಾಡಿಕೊಂಡವ್ರು ಮಾತ್ರ ಈ ಥರ ಮಾತಾಡ್ಲಿಕ್ಕೆ ಸಾಧ್ಯ ಆಗತ್ತೆ, ಹಾಗೆ ಮಾತಾಡ್ತಾ ಇದ್ದಾರೆ, ಇವರ ಪಕ್ಷ ವಹಿಸಬೇಕು ಅಂತ. ನಾವು ಆ ಥರ ಮಾತಾಡ್ಲಿಕ್ಕೆ ನಮಗೆ ಬರೋದಿಲ್ವಲ್ಲ, ನಾವು 4 ಶಾಸ್ತ್ರಗಳನ್ನು ಅಧ್ಯಯನ ಮಾಡಿಲ್ಲ, ನಮಗೇನು ಗೊತ್ತಿಲ್ಲ, ನಾವು ಹೇಗೆ ಮಾತಾಡಬೇಕು? ಯಾಕೆಂದರೆ ನಮ್ಮ ಬಾಯಲ್ಲೂ ಅಪಶಬ್ದ ಬರದೇ ಇದ್ದರೆ ಮಾತ್ರ ನಾವು ದೇವರಿಗೆ ಹತ್ತಿರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಅಪಶಬ್ದ ಬಂತು ಅಂತಾದರೆ ನಾವು ದೇವರ ಹತ್ತಿರ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದರೆ ಅಪಶಬ್ದ ಬರಬಾರ್ದು ಅಂದರೆ ಏನು ಮಾಡಬೇಕು? ಅಪಶಬ್ದ ಬರಬಾರ್ದು ಅಂದರೆ ಯಾರು ಅಪಶಬ್ದವನ್ನು ಎಂದಿಗೂ ಆಡೋದಿಲ್ವೋ ಅವರೇನು ಹೇಳ್ತಾರೋ ಅದನ್ನು ಕೇಳಬೇಕು. ಯಾರು ಅಪಶಬ್ದವನ್ನು ಒಂದೇ ಒಂದು ಸತಿ ಆಡದೇ ಇರೋರು ಅಂದರೆ ಮುಖ್ಯ ಪ್ರಾಣದೇವರು. ಅಂಥ ಮುಖ್ಯ ಪ್ರಾಣದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಬಂದಾಗ ಕೊಟ್ಟ ಶಾಸ್ತ್ರ ಏನಿದೆ, ಆ ಶಾಸ್ತ್ರದ ಅಧ್ಯಯನವನ್ನು ಮಾಡಿ ತನ್ಮೂಲಕ ಭಗವಂತನನ್ನು ನಾವು ಸೇರಲಿಕ್ಕೆ ಸಾಧ್ಯ ಆಗತ್ತೆ ಅನ್ನುವ ಅಂಶವನ್ನು ಶ್ರೀಪಾದರಾಜರು ಇಲ್ಲಿ ತೋರಿಸಿಕೊಡ್ತಾರೆ. ಮುಖದಲ್ಲಿ ಕಿಂಚಿತ್ ಅಪಶಬ್ದ ಇವಾಗಿಲ್ಲವೆಂದು. ನಮ್ಮ ಬಾಯಿಂದಲೂ ಅಪಶಬ್ದ ಬರಬಾರ್ದು ಅಂದರೆ ನಾವೇನು ಮಾತಾಡಬೇಕು? ಭಾಗವತ ತಾತ್ಪರ್ಯ, ಭಾಗವತ, ರಾಮಾಯಣ, ಆಚಾರ್ಯರು ಕೊಟ್ಟ ತಾತ್ಪರ್ಯ ನಿರ್ಣಯ ಇಂಥದ್ದನ್ನು ಮಾತಾಡಿದರೆ ಭಗವಂತ ನಮ್ಮ ಪಕ್ಷವನ್ನು ವಹಿಸ್ತಾನೆ. ಇವನು ನನ್ನ ಭಕ್ತ ಅಂತ ನನ್ನನ್ನೂ ಕೂಡ ಅವನು ಸ್ವೀಕಾರ ಮಾಡ್ತಾನೆ. ಯಾವಾಗ ಅಂದರೆ ನಮ್ಮ ಬಾಯಲ್ಲಿ ಅಪಶಬ್ದ ಬರದೇ ಇದ್ದಾಗ. ಅಪಶಬ್ದ ಬರಬಾರ್ದು ಅಂದರೆ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಶಾಸ್ತ್ರವನ್ನೇ ನಮ್ಮ ಬಾಯಿಯಿಂದ ಹೊರಗಡೆ ಹಾಕಬೇಕು. ಅದು ಹಾಕಿದರೆ ಅದು ಎಂದಿಗೂ ಅಪಶಬ್ದ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಅದು ಯಾವಾಗ ಅಪಶಬ್ದ ಆಗೋದಿಲ್ಲ ಆಗ ಭಗವಂತ ಅವನು ಕೂಡ ನಮಗೆ ಅನುಗ್ರಹವನ್ನು ಮಾಡ್ತಾನೆ ಅಂತ ಆ ಒಂದು ಅಂಶವನ್ನು ತೋರಿಸಿಕೊಡ್ತಾರೆ. ಅದನ್ನು ತೋರಿಸಿ ಅದಾದ ಮೇಲೆ ಇನ್ನೊಂದು ಅಂಶ ಅವರು ವಾಯುದೇವರ ಬಗ್ಗೆ ಮಾತಾಡ್ತಾ ಹೇಳುವುದು ಏನಂದರೆ, ರಾಮಚಂದ್ರ ದೇವರ ಸೇವೆಯನ್ನು ಮಾಡಿದ್ದು. ರಾಮಚಂದ್ರ ದೇವರ ಸೇವೆ ಮಾಡಿದಾಗ ರಾವಣನನ್ನು ಮೊದಲಿಗೆ ಹೋಗಿ ಬರ್ತಾರೆ, ಲಂಕೆಗೆ ಹೋಗಿ ಸಮಗ್ರ ಲಂಕೆಯನ್ನೆಲ್ಲ ಸುಟ್ಟಾಕಿ ಎಲ್ಲ ವಾಪಸ್ ಬರಬೇಕಾದ್ರೆ ರಾವಣನಿಗೆ ಅಲ್ಲಿ ಹೊಡೆಯೋದಿಲ್ಲವಂಥವು, ಅಲ್ಲಿ ಏನು ಮಾಡಿದ್ರು ಹೊಡೆಯೋದಿಲ್ಲ, ಹಾಗೆ ವಾಪಸ್ ಬಂದಿರ್ತಾರೆ. ವಾಪಸ್ ಬಂದಾಗ ಅಂದ್ಕೊಳ್ತಾರೆ ವಾಯುದೇವರಿಗೆ ಶಕ್ತಿ ಇರಲಿಲ್ವಾ ರಾವಣನಿಗೆ ಹೊಡೆಯೋಷ್ಟು ಅಂತ. ರಾವಣನೇ ಹನುಮಂತ ದೇವರ ಎದುರುಗಡೆ ಬಂದು ನಿಂತ್ಕೊಂಡು ಕೇಳ್ತಾನಂತೆ, ನಿನ್ನ ಬಗ್ಗೆ ತುಂಬ ಹೇಳ್ತಿದ್ದಾರೆ, ನೀನು ಹೊಡೆದ್ರೆ ತಡ್ಕೊಳ್ಳಿಕ್ಕೆ ಆಗಲ್ಲ ಅಂತ ಹೇಳ್ತಾರೆ, ನಿನ್ನ ಕೈಲಿ ಹೊಡೆಸ್ಕೊಳ್ಬೇಕು ಅಂತ ನನಗೊಂದು ಆಸೆ ಇದೆ. ಯಾಕಂದ್ರೆ ನನ್ನ ಪರಾಕ್ರಮ ಎಂಥದ್ದು ನನಗೆ ಗೊತ್ತಿದೆ, ಆ ಪರಿಚಯ ಇದೆ, ಹಾಗಾಗಿ ನನಗೊಂದು ಸತಿ ನೀನು ಹೊಡಿತೀಯ ಅಂತ ರಾವಣನೇ ಬಂದು ಕೇಳ್ಕೊಳ್ತಾನೆ ಯುದ್ಧದ ಸಂದರ್ಭದಲ್ಲಿ. ಹನುಮಂತ ದೇವರು ಹೇಳ್ತಾರೆ, ನಾನು ಮೊದಲೇ ನಿನಗೆ ಹೊಡೆದ್ರೆ ನೀನು ವಾಪಸ್ ನನಗೆ ಹೊಡಿಲಿಕ್ಕೆ ಇರೋದೇ ಇಲ್ಲ, ಒಂದು ಕೆಲಸ ಮಾಡಿ ನೀನೇ ನನಗೆ ಹೊಡೆದು ಬಿಡು, ಆಮೇಲೆ ನಾನು ನಿನ್ಗೆ ಹೊಡಿತೀನಿ ಅಂತ. ವಾಯುದೇವರಿಗೆ ರಾವಣ ಅವನ 10 ತಲೆ ಅಷ್ಟು ಶಕ್ತಿಗಳನ್ನು ಹಾಕಿ ವಾಯುದೇವರಿಗೆ ಹನುಮಂತ ದೇವರಿಗೆ ಒಂದು ಗುದ್ದುತ್ತಾನಂತೆ. ಗುದ್ದಿದ್ರೆ ಹನುಮಂತ ದೇವರು ಅಳ್ಳಾಡೋದು ಇಲ್ಲ, ಒಂದು ಇಂಚು ಆ ಕಡೆ ಈ ಕಡೆ ಹೋಗೋದಿಲ್ಲ. ಆದರೆ ಹೊಗಳ್ತಾರೆ, ಒಂದು ಸ್ವಲ್ಪ ಹಿಂದೆ ಹೋಗಿ ಹೊಗಳ್ತಾರಂತೆ, ಒಳ್ಳೆ ಶಕ್ತಿ ಇದೆ ನಿನಗೆ, ಇಲ್ಲ ಅಂತಲ್ಲ ಅಂತ. ಆಮೇಲೆ ಹನುಮಂತ ದೇವರು ತಮ್ಮ ಎಲ್ಲ ಪರಾಕ್ರಮವನ್ನು ತುಂಬ ಪರಾಕ್ರಮ ಹಾಕಿ ಹೊಡೆಯೋದಿಲ್ಲ, ಸುಮ್ಮನೆ ರಾವಣನಿಗೆ ಒಂದು ಸತಿ ಗುದ್ದುತ್ತಾರಷ್ಟೇ, ಮೂರ್ಛೆ ಬಿದ್ದೋಗ್ತಾನವು. 10 ತಲೆಗಳಿಂದ ರಕ್ತ ಕಾರಿಕೊಂಡು ಕೆಳಗಡೆ ಬಿದ್ದು ಮೂರ್ಛೆ ಬೀಳ್ತಾನೆ. ಅವಾಗ ಹೇಳ್ತಾರೆ, ಮುಂಚೆನೇ ನಾನು ಹೊಡೆದಿದ್ದರೆ ಅವನು ನನಗೆ ವಾಪಸ್ ಹೊಡೆಯೋ ಅವಕಾಶನೇ ಇರ್ತಾ ಇರಲಿಲ್ಲ ಅಂತ. ಇಂಥ ಶಕ್ತಿ ಅದು ವಾಯುದೇವರ ಸಾಮರ್ಥ್ಯ. ಅದಕ್ಕೆ ಅವರು ಅದನ್ನು ಶ್ರೀಪಾದರಾಜರು ಹೇಳಬೇಕಾದ್ರೆ, ವಾಯುದೇವರ ಸಾಮರ್ಥ್ಯವನ್ನು ನಿರೂಪಣೆ ಮಾಡಬೇಕಾದ್ರೆ ತರಣಿಗೆ ಅಭಿಮುಖವಾಗಿ ಶಬ್ದಶಾಸ್ತ್ರವ ಪಠಿಸಿ ಅಂತ ಹೇಳ್ತಾರೆ. ಸೂರ್ಯನನ್ನು ನೋಡ್ತಾ ಹಿಂದೆ ಮುಂದಾಗಿ ಹಾರ್ಕೊಂಡು ಹೋಗೋದು, ಸುಮ್ಮನೆ ಹಾರೋದು ಇದೇ ಕಷ್ಟ. ಸೂರ್ಯನನ್ನು ನೋಡೋದು ಮೊದಲನೇ ಕಷ್ಟ, ಅವನನ್ನು ನೋಡ್ತಾ ಹಾರೋದು 2ನೇ ಕಷ್ಟ. ಇಷ್ಟೇ ಅಲ್ಲ, ಸೂರ್ಯನನ್ನು ನೋಡ್ತಾ ಹಿಂದೆ ಮುಂದಾಗಿ ಹಾರ್ತಾ ವ್ಯಾಕರಣಾದಿ ಎಲ್ಲ ಶಾಸ್ತ್ರಗಳನ್ನು ಹೇಳ್ತಾ ಹೋಗೋದು. ಇದನ್ನು ರಾಮಾಯಣದಲ್ಲಿ ಕೇಳಿ ಕೆಲವರು ಏನು ಅಂದ್ಕೊಂಡ್ರು ಅಂದರೆ ಸೂರ್ಯನಿಂದ ಹನುಮಂತ ದೇವರು ಪಾಠ ಕಲ್ತ್ಕೊಂಡ್ರು ಅಂತ. ಯಾವ ಸೂರ್ಯನ ಒಳಗಡೆ
ಸೂರ್ಯನಾಮಕನಾಗಿ ವಾಯುದೇವರು ನಿಂತ್ಕೊಂಡು ಸಮಗ್ರ ಪ್ರಪಂಚಕ್ಕೆ ಬೆಳಕನ್ನು ಕೊಡ್ತಾ ಎಲ್ಲ ಸಸ್ಯಗಳ ಉತ್ಪತ್ತಿಗೆ ಕಾರಣರಾಗಿದ್ದಾರೆ ಅಂತ ಉಪನಿಷತ್ತು ಹೇಳುತ್ತೋ ಅಂಥ ಸೂರ್ಯ ಇವರಿಗೆ ಯಾವ ಪಾಠ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಯಾವ ಪಾಠ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ? ಸೂರ್ಯ ಪಾಠ ಹೇಳಿದ್ದಲ್ಲ, ಸೂರ್ಯನ ಅಂತರ್ಗತನಾದ ನಾರಾಯಣ ವಾಯುದೇವರಿಗೆ ಉಪದೇಶ ಮಾಡಿದ್ದೇ ಹೊರತು ಸರ್ವಥಾ ಸೂರ್ಯ ಉಪದೇಶ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಹನುಮಂತ ದೇವರ ಸಾಮರ್ಥ್ಯ. ಇನ್ನೊಂದು ಅಂಶವನ್ನು ಶ್ರೀಪಾದರಾಜರು ಹೇಳೋದು, ಉರಗಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ. ಮೈ ಮರೆತಾಗ ಇಂದ್ರಜಿತ್ ತಾನು ನಾಗಪಾಶವನ್ನು ಪ್ರಯೋಗ ಮಾಡ್ತಾನೆ, ಎಲ್ಲ ಮೂರ್ಛೆ ಬಿದ್ದೋಗ್ತಾರೆ. ಮೂರ್ಛೆ ಬಿದ್ದಾಗ ಏನು ಮಾಡಬೇಕು ಅಂದಾಗ ಭಗವಂತ ಆಜ್ಞೆ ಮಾಡ್ತಾನೆ, ಸಂಜೀವಿನಿ ಗಂಧಮಾದನ ಪರ್ವತದಲ್ಲಿದೆ, ಅದನ್ನು ತಗೊಂಡು ಬರಬೇಕು. ತಗೊಂಡು ಬರ್ತಾರವರು. 100 ಯೋಜನ ಉದ್ದ 100 ಯೋಜನ ಅಗಲ ಪರ್ವತವನ್ನು ಅನಾಯಾಸವಾಗಿ ಎತ್ಕೊಂಡು ಬರ್ತಾರೆ. ಎತ್ಕೊಂಡು ಬಂದು ಅದರಲ್ಲಿ ಸಂಧಾನಕರಣಿ, ವಿಶಲ್ಯಕರಣಿ ಅಂತ ಬೇಕಾದಷ್ಟು ಔಷಧಗಳಿದೆ. ಆ ಒಂದೊಂದು ಔಷಧ ಹಾಕಿದರೆ ಕೈ ಕಿತ್ತೋಗಿದ್ರೆ ಕೈ ಜೋಡಿಸ್ಬೋದು. ಇವತ್ತು ನಮಗೆ ಅದಕ್ಕೆ ಅದೆಲ್ಲ ಸಿಕ್ಕಿಲ್ಲ. ಕೈ ಜೋಡಿಸ್ಬೋದು. ಅದರ ವಾಸನೆ ನೋಡಿದರೆ ಸತ್ತವ್ರು ಬದುಕ್ತಾರೆ. ಇಂಥ ಒಂದು ಅದ್ಭುತವಾದ ಔಷಧಿಗಳು ಇವತ್ತಿಗೂ ಇದೆ. ಆದರೆ ನಮಗದು ಸಿಗಲಿಕ್ಕೆ ಸಾಧ್ಯ ಇಲ್ಲ. ಆಗ ಸಮಗ್ರ ಗಂಧಮಾದನ ಪರ್ವತವನ್ನು ಎತ್ಕೊಂಡು ಬರ್ತಾರೆ ಹನುಮಂತ ದೇವರು. ಎತ್ಕೊಂಡು ಬಂದಾಗ ಇಲ್ಲಿ ಅದನ್ನು ಪ್ರಯೋಗ ಮಾಡ್ತಾರೆ, ಎಲ್ಲರೂ ಬದುಕ್ತಾರೆ. ಮತ್ತು ಅದನ್ನು ವಾಪಸ್ ಹಾಕು ಅಂತಾರೆ. ನಿಂತಲ್ಲಿಂದ ವಾಪಸ್ ಎಸಿತಾರಂತೆ. ಎಸಿದ್ರೆ ಅದು ಅಲ್ಲೇ ಹೋಗಿ ಕೂತ್ಕೊಳ್ಳುತ್ತೆ. ಯಾವ ಥರ ಕೂತ್ಕೊಳ್ತು ಅಂತ ನಾರಾಯಣ ಪಂಡಿತಾಚಾರ್ಯ ಹೇಳ್ತಾರೆ. ಕಿತ್ತಿದ್ದರ ಗುರುತೇ ಇರಲಿಲ್ಲವಂತ. ಯಾವ ಚಿಕ್ಕ ಹುಲ್ಕಡ್ಡಿಯೂ ಕೂಡ ಈ ಜಾಗದಿಂದ ಅಳ್ಳಾಡಿಲ್ಲ. ಯಾರನ್ನೇ ಕರ್ಕೊಂಬಂದು ಕೇಳಿದ್ರು ಅಳ್ಳಾಡಿಲ್ಲ ಅಂತಲೇ ಹೇಳ್ತಾರೆ. ಈ ಪರ್ವತ ಕಿತ್ತಿದ್ರು ಅಂದರೆ ಅದು ಸುಳ್ಳು. ಆ ರೀತಿಯಲ್ಲಿ ಅಲ್ಲಿಂದ ವಾಪಸ್ ಅದನ್ನು 50 ಯೋಜನ ದೂರಕ್ಕೆ ಎಸೆದವರು ವಾಯುದೇವರು. ಇಂಥ ಸಾಮರ್ಥ್ಯ. ಇದನ್ನೇ ಯಾಕೆ ಹೇಳಿದರು? ಈ ಉರಗಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ ಅನ್ನೋ ಅಂಶವನ್ನು ಯಾಕೆ ಹೇಳಿದರು ಶ್ರೀಪಾದರಾಜರು ಅಂದರೆ, ಸಮಗ್ರ ಪ್ರಪಂಚ ಏನಿದೆ ನಾವೆಲ್ಲ ಯಾವಾಗಲೂ ಏನು ಮಾಡ್ತೀವಿ ಅಂದರೆ ಮೈ ಮರಿತಾನೇ ಇರ್ತೀವಿ. ನಮ್ಮ ಕೆಲಸ ಏನು ಅಂದರೆ ಮೈ ಮರೆಯೋದು. ಒಂದು ನಿಮಿಷ ನಾವು ಏನೋ ಒಂದು ಕರ್ಮಾಚರಣೆ ಮಾಡಿದ್ವಿ ಅಂದರೆ ಅಲ್ಲಿ ನಮಗೆ ಅಹಂಕಾರ ಬಂದ್ಬಿಡುತ್ತೆ. ನಾನು ಮಾಡಿದೆ, ಎಂಥ ದೊಡ್ಡ ಹೋಮ ಮಾಡಿಸಿದೆ ಗೊತ್ತಾ, ಮೊನ್ನೆ ಎಷ್ಟು ದೊಡ್ಡ ಫಂಕ್ಷನ್ ಮಾಡಿಸಿದೆ ಗೊತ್ತಾ, 100 ಜನ ಬ್ರಾಹ್ಮಣರಿಗೆ 1000 ರೂಪಾಯಿ ದಕ್ಷಿಣೆ ಕೊಟ್ಟವು ನಾನು ಅಂತ ತಕ್ಷಣ ಹೇಳ್ತೀವಿ. ಸಂಕಲ್ಪ ಮಾಡಿದರೆ ಅದರಲ್ಲೂ ಸೇರಿಸ್ಕೊಳ್ತೀವಿ ನಾವು. ಸಂಕಲ್ಪದಲ್ಲಿ ಎಲ್ಲ ಕಾಮ್ಯ ಸಂಕಲ್ಪಗಳೇ, ನನಗೆ, ನನ್ನ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕು, ಇಂಥ ಸಂಕಲ್ಪ. ಮೈ ಮರೆಯೋದು ಅನ್ನೋದು ಒಂದು ನಿಮಿಷ ಬಿಡದ ಹಾಗೆ ಮೈ ಮರಿತಾ ಹೋಗ್ತೀವಿ. ಈ ರೀತಿಯಲ್ಲಿ ಮೈ ಮರೆತಾಗ ನಾವು ಬಂಧಕ್ಕೆ ಸಿಲುಕಿ, ಉರಗ ಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ. ಹೌದು, ಉರಗ ಅಂದರೆ ಶೇಷ. ಶೇಷನಿಗೆ ಇನ್ನೊಂದು ಹೆಸರಿದೆ, ನರ ಅಂತ ಕರೀತಾರೆ. ನಾವೇ ನರರು. ನಾವು ನರರಾದ್ರಿಂದ ನಾವು ನರರೇನಾಗ್ತೀವಿ? ಬಂಧಕ್ಕೆ ಸಿಲುಕಿ ಕಪಿವರರು ಮೈಮರೆಯೇ ಅಂತ ಹೇಳಿದ್ದಾರೆ. ಕಪಿ ಅಂದರೆ ಏನು? ಆ ಮನಸ್ಸು ಚಾಂಚಲ್ಯ ಅಂತ ಅರ್ಥ. ಕಪಿ ಚಂಚಲವಾಗಿ ಅಲ್ಲಿ ಆ ಮರದಲ್ಲಿದ್ದರೆ ಇನ್ನೊಂದು ನಿಮಿಷಕ್ಕೆ ಆ ಮರಕ್ಕೆ ಹೋಗುತ್ತೆ. ನಾವು ಅಷ್ಟೇ, ನಮ್ಮ ಮನಸ್ಸೇ ಕಪಿ. ಒಂದು ನಿಮಿಷ ಇಲ್ಲಿದ್ದರೆ, ಒಂದು ನಿಮಿಷ ಶಾಸ್ತ್ರ ಬೇಕು ಅನಿಸಿದ್ರೆ ಇನ್ನೊಂದು ನಿಮಿಷ ಇನ್ನೇನೋ ಬೇಕು ಅಂತ ಅನ್ಸುತ್ತೆ. ಭಗವಂತನಲ್ಲಿ ಇರೋದಿಲ್ಲ. ಹಾಗೆ ಕಪಿವರರು ಮೈಮರೆಯೇ. ಕಪಿವರರು ಅಂದರೆ ಅಂಥ ಮನಸ್ಸಿರೋರು ನಾವು. ಮೈಮರೆಯೇ ನಮಗೆ ಏನು ಮಾಡ್ತಾರೆ? ತರಣಿ ಕುಲ ಆಜ್ಞೆಯ ತಾಳಿತ. ಎಂಥ ಮಾತು ಹೇಳಿದ್ರು. ಭಗವಂತನ ಆಜ್ಞೆ, ಆಜ್ಞಾನುಸಾರ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಾಗಿ ಅವತಾರ ಮಾಡಿ ಗಿರಿ ಸಹಿತ ಸಂಜೀವನವ. ಗಿರಿ ಸಹಿತ ಅಂದರೆ ಇಡೀ ಸಮಗ್ರ ಪರ್ವತವನ್ನು ಅಲ್ಲಿಂದ ಕಿತ್ಕೊಂಡು ಬಂದರು ಅಂತ. ಇಲ್ಲಿ ಯಾವ ಪರ್ವತ ತಂದರು ಅಂದರೆ ಸೂತ್ರಗಳು ಅನ್ನುವ ಬ್ರಹ್ಮಸೂತ್ರ ಎನ್ನುವ ಪರ್ವತವನ್ನೇ ಎತ್ಕೊಂಡು ಬಂದಿದ್ದಾರೆ. ಎತ್ಕೊಂಡು ಬಂದು ಗಿರಿ ಸಹಿತ ಸಂಜೀವನವ. ಸಮಗ್ರ ಸೂತ್ರಗಳು ನಮಗೆ ಗೊತ್ತಾಯ್ತಾ? ಸೂತ್ರ ಗೊತ್ತಾಗಲಿಲ್ಲ. ಅದು ಗೊತ್ತಾಗಬೇಕಾಗಿದ್ದರೆ ಅದಕ್ಕೆ ಭಾಷ್ಯ ರಚನೆ ಮಾಡಿ ಆ ಭಾಷ್ಯದ ಮೂಲಕ ಯಾವುದು ಸಂಜೀವಿನಿ ಅದನ್ನು ಮಾತ್ರ ನಮಗೆ ತೆಗೆದುಕೊಟ್ಟು ಸಂಜೀವನವ ಕಿತ್ತು ತಂದಿತ್ತು. ಅಂದರೆ ವೇದವ್ಯಾಸದೇವರ ಅದ್ಭುತವಾದ ಅವರ ಒಳಗಡೆ ಆಂತರ್ಯ ಏನಿದೆಯೋ ಅದನ್ನು ಕಿತ್ತು ತೆಗಿಬೇಕಾಗಿದ್ದರೆ ಅದು ಗೊತ್ತಿರೋದು ವಾಯುದೇವರಿಗೆ ಮಾತ್ರ. ಎಷ್ಟೋ ಜನ ಕಿತ್ತಿದ್ದಾರೆ. ಕಿತ್ತಿದ್ದೆಲ್ಲ ಸಂಜೀವಿನಿ ಆಗಬೇಕಾಗಿಲ್ಲ. ಯಾರ ಕಿತ್ತರೆ ಸಂಜೀವನ ಆಗುತ್ತೋ ಅದು ಮಾತ್ರ ಸಂಜೀವಿ. ಎಲ್ಲರೂ ಕಿತ್ತಿದ್ದು ಸಿಕ್ಕ ಗಿಡಗಳು ಅದೆಲ್ಲವೂ ಕೂಡ ಸೂತ್ರಕ್ಕೆ ಭಾಷ್ಯ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಸೂತ್ರಕ್ಕೆ ಭಾಷ್ಯ ಆಗಬೇಕಾಗಿದ್ದರೆ ಅದು ವಾಯುದೇವರು ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಏನು ರಚನೆ ಮಾಡಿ ಕೊಟ್ಟಿದ್ದಾರೆ ಅದು ಮಾತ್ರ ಭಾಷ್ಯ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ಶ್ರೀಪಾದರಾಜರು ಇದನ್ನು ಗಮನದಲ್ಲಿಟ್ಕೊಂಡು ಸಂಜೀವನವ ಕಿತ್ತು ತಂದಿತ್ತ ಅಂದರೆ ವೇದವ್ಯಾಸದೇವರ ಅವರ ಮನಸ್ಸಿಗೆ ಅನುಕೂಲ ಆಗುವಂಥ ಅರ್ಥ ಏನಿದೆಯೋ ಅಂಥ ಭಾಷ್ಯವನ್ನು ರಚನೆ ಮಾಡಿಕೊಟ್ಟು
ಸುರ ನರರೊಳಗೆ ಸರಿಯುಂಟ ಹನುಮಂತಗೆ. ಅಂಥ ಹನುಮಂತಗೆ ಯಾರು ತಾನೇ ಸಾಟಿ, ಯಾರು ತಾನೇ ರಚನೆ ಮಾಡಿದರೆ ಭಾಷ್ಯ ಅಂತ ಆಗುತ್ತೆ, ಯಾರು ತಾನೇ ಸೂತ್ರಕ್ಕಂಥ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅದ್ಭುತವಾದ ಶಾಸ್ತ್ರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾವು ಎಷ್ಟೇ ಸತಿ ಮೈ ಮರೆತು ಬಿದ್ದರೂ ನಮ್ಮನ್ನು ಎಚ್ಚರಿಸಲಿಕ್ಕೋಸ್ಕರವಾಗಿ ಶಾಸ್ತ್ರ ಅನ್ನೋದಿದೆ ಅನ್ನುವ ಎಚ್ಚರಿಕೆಯನ್ನು ಕೊಟ್ಟವರು ಶ್ರೀಪಾದರಾಜರು ಈ ಮೂಲಕ. ಎಷ್ಟು ಚಿಕ್ಕದಾಗಿದೆ ಅಂತ ಅನ್ಸುತ್ತೆ. ಒಂದು ಉರಗ ಬಂದ ಕೆಸಿಲುಕಿ ಅಂದರೆ ಮೇಲ್ನೋಟಕ್ಕೆ ರಾಮಾಯಣದ ಅರ್ಥ ಕಾಣುತ್ತೆ, ಆದರೆ ಸ್ವಲ್ಪ ಒಳಗಡೆ ಇಳಿದು ವಿಚಾರ ಮಾಡಿದಾಗ ಅದರಲ್ಲೇ ಎಲ್ಲ ತತ್ವಗಳನ್ನು ತುಂಬಿ ಶ್ರೀಪಾದರಾಜರು ರಚನೆ ಮಾಡಿಕೊಟ್ಟಿದ್ದಾರೆ. ಇವತ್ತು ಅವರ ಆರಾಧನೆಯ ಮಹಾಪರ್ವಕಾಲ. ನಾವೆಲ್ಲ ಸನ್ನಿಧಾನಕ್ಕೆ ಹೋಗಿ ನಮ್ಮ ಸೇವೆಯನ್ನು ಸಲ್ಲಿಸಬೇಕಾಗಿತ್ತು. ಆದರೆ ನಮ್ಮ ಪ್ರಾರಬ್ಧಗಳು ಅಷ್ಟು ಸುಲಭಕ್ಕೆ ಕಳೆಯೋದಿಲ್ಲ. ನಾವು ಶ್ರೀಪಾದರಾಜರ ಬೃಂದಾವನ ನೋಡುವ ಯೋಗ್ಯತೆಯೂ ನಮ್ಮ ಹತ್ರ ಉಳ್ಕೊಂಡಿಲ್ಲ. ಹಾಗಾಗಿ ನಾವು ಕೂತಲ್ಲೇನೆ ಬೃಂದಾವನವನ್ನು ಸ್ಮರಣೆ ಮಾಡಿ, ಶ್ರೀಪಾದರಾಜರನ್ನು ಸ್ಮರಣೆ ಮಾಡಿ, ಮಧ್ವನಾಮವನ್ನು ಎಷ್ಟು ಸಾಧ್ಯವೋ ಅಷ್ಟು, ಒಂದು ಸತಿ ಎರಡು ಸತಿ ಅಂತಲ್ಲ, ಅದು ಎಷ್ಟು ಸಾಧ್ಯವೋ ಅಷ್ಟು ಇಡೀ ದಿನ ಪಾರಾಯಣ ಮಾಡಿ. ಶ್ರೀಪಾದರಾಜರನ್ನೇ ಸ್ಮರಣೆ ಮಾಡ್ತಾ ಇದ್ದರೆ ಅವರಿಗೆ ಪ್ರೀತರಾಗೋದಿಲ್ಲ. ಅವರು ಕೊಟ್ಟ ಮಧ್ವನಾಮ ಹೇಳಬೇಕು, ವಾಯುದೇವರನ್ನು ಸ್ಮರಣೆ ಮಾಡಬೇಕು, ತನ್ಮೂಲಕ ಭಗವಂತನನ್ನು ಸ್ಮರಣೆ ಮಾಡಬೇಕು. ಆವಾಗ ಶ್ರೀಪಾದರಾಜರು ಪ್ರೀತರಾಗ್ತಾರೆ. ಬಿಟ್ಟರೆ ಶ್ರೀಪಾದರಾಜರು ಅಂತ ಎಷ್ಟು ಸತಿ ನಾವು ಹೇಳಿದರೂ ಅವರು ಪ್ರೀತರಾಗೋದು ಮಾತ್ರ ಭಗವಂತನ ಸ್ಮರಣೆ ಮಾಡಿದ ಹಾಗೆ. ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.